ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋ ಕೂಡ ಸಿಂಪಲ್ಲಾಗಿ ನಾನು ಏನು ತಿಂದೆ, ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ದಯವಿಟ್ಟು ನೋಡ್ಕೊಂಬನ್ನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಸಿರಿಧಾನ್ಯದ ಒಂದು ಗಂಜಿಯನ್ನು ಕುಡಿತಾ ಇದ್ದೀನಿ. ಸೊ ಇದು ಕಂಪ್ಲೀಟಾಗಿ ಹೊಟ್ಟೆ ಫುಲ್ ಆಗುತ್ತೆ ಮತ್ತು ನಮಗೆ ಬೇಗ ಹಸಿವಾಗಲ್ಲ ಗಂಜಿ. ಅದಕ್ಕಾಗಿ ನಾನು ಬ್ರೇಕ್ಫಾಸ್ಟ್ಗೆ ಗಂಜಿನೇ ತಗೊಳ್ತಾ ಇದ್ದೀನಿ. ಯಾಕಂದರೆ ಮೇನ್ ರೀಸನ್ ನಾನು ವರ್ಕ್ ಮಾಡೋದ್ರಿಂದ ಓಡಾಡ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀವಿ, ಹಸಿವಾಗುತ್ತೆ. ಸೊ ಇದನ್ನು ಕುಡಿಯೋದ್ರಿಂದ ನನಗೆ ಆಫ್ಟರ್ನೂನ್ ಲಂಚ್ ಬ್ರೇಕ್ವರೆಗೂ ನನಗೆ ಯಾವುದೇ ರೀತಿ ಹಸಿವಾಗಲ್ಲ. ಹಾಗಾಗಿ ನಾನು ಕಂಟಿನ್ಯೂ ಆಗಿ ಗಂಜಿ ಕುಡಿತಾ ಇದ್ದೀನಿ. ಜ್ಯೂಸ್ ಕುಡಿದಾಗ ಬೇಗ ಹೊಟ್ಟೆ ಹಸಿವಾದಂಗೆ ಆಗ್ಬಿಡುತ್ತೆ. ಸೊ ಗಂಜಿ ಮಾತ್ರ ಫುಲ್ಫಿಲ್ ಆಗುತ್ತೆ. ಹಾಗಾಗಿ ಇದು ನನ್ನ ಬ್ರೇಕ್ಫಾಸ್ಟ್. ಗಂಜಿ ಕುಡಿದೆ. ಸೊ ಅದಾದಮೇಲೆ ಸ್ಕೂಲ್ಗೆ ಹೊರಡಬೇಕು. ಸ್ಕೂಲಿಗೆ ಹೋಗ್ಬಿಟ್ಟು ಬಂದಮೇಲೆ ನನ್ನ ರುಟೀನ್ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ಏನಾದರೂ ನಮ್ಮ ಒಂದು ಹೆಲ್ತ್ಗೆ ಬೆನಿಫಿಟ್ ಆಗುವಂಥದ್ದನ್ನ ನಾವು ತಗೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಸೊ ಅದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನೀವು ಹೆಲ್ದಿಯಾಗಿರ್ಲಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ವಿಡಿಯೋ ಅಪ್ಲೋಡ್ ಆಗಲಿಲ್ಲ, ನನಗೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆಗ್ತಿರಲಿಲ್ಲ. ಅದಕ್ಕೆ ಒಂದು 2-3 ದಿನ ನಿಮಗೆ ನನ್ನ ವೀಡಿಯೋಸ್ ಲ್ಯಾಗ್ ಆಗಿದೆ. ಬಟ್ ನನ್ನ ವೆಯ್ಟ್ ಲಾಸ್ ಎಲ್ಲಿಯೂ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂಯಸ್ ಆಗಿ ಹೋಗ್ತಾ ಇದೆ. ನೋಡೋಣ ಹೇಗಿದೆ. 21 ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಹೋಪ್ಸ್ ಅಂತೂ ಖಂಡಿತ ಇದೆ. ಕಂಪ್ಲೀಟ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ತಿದೆ. ಅದೇನೋ ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ, ಯೂಟ್ಯೂಬ್ ಅಪ್ಲೋಡ್ ಆಗಲೇ ಇಲ್ಲ. ಸೊ ಆ ಒಂದು ರೀಸನ್ಗೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾಯಿಲ್ಲ. ನಾನು ಹಾಗೆ ಇಟ್ಕೊಂಡ್ಬಂದಿದ್ದೆ. ಸೊ ಈ ಒಂದು ಸರನ ಮೀಶೋಲ್ಲಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಿದ್ದರೆ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸಿಂಪಲ್ ಆಗಿದೆ, ಲುಕಿಂಗ್ ನೈಸ್, ತುಂಬ ಚೆನ್ನಾಗಿದೆ. ರೇಟು ಕೂಡ ರೀಸನೇಬಲ್ ಆಗಿದೆ, ಕಮ್ಮಿ ರೇಟು. ಐ ಥಿಂಕ್ 200 ಒಳಗಡೆ ಇದೆ ಅಷ್ಟೇ. ಚೆಕ್ ಮಾಡಿ, ಲಿಂಕ್ ಹಾಕ್ತೀನಿ ಇದ್ರದ್ದು. ಯಾರಿಗಾರು ಬೇಕಿದ್ರೆ ಸಿಂಪಲ್ಲಾಗಿ ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಲುಕಿಂಗ್ ಪ್ರಿಟಿ. ಸರ ನಾನಲ್ಲ. ಓಕೆ, ಬೇಕಿದ್ರೆ ಈ ಸರ ಇಷ್ಟ ಆದರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಕಮೆಂಟ್ ಹಾಕಿದ್ರೆ ಮಾತ್ರ ಲಿಂಕ್ ಹಾಕ್ತೀನಿ. ಮಧ್ಯಾಹ್ನದ ಲಂಚ್ಗೆ ನಾನು ಸ್ವಲ್ಪ ಮೊಸರನ್ನ ಮತ್ತು ಸೌತೆಕಾಯಿ ಮತ್ತು ಗಂಜಿನ ತೊಗೊಂಡಿದ್ದೆ. ಸೊ ಯಾವ್ದು ಇಷ್ಟ ಆಗುತ್ತೋ ಅದು ತಿನ್ನೋಣ ಅಂಥೇಳಿ ಇದು ನನ್ನ ಮಧ್ಯಾಹ್ನದ ಲಂಚು. ಅದಾದ ನಂತರ ಸ್ಕೂಲಿಂದ ಬಂದಾದಮೇಲೆ ನಾನು ಸ್ವೀಟ್ ಕಾರ್ನ್ ಮಸಾಲ ಅಂದರೆ ಸಲಾಡ್ ಥರ, ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ. ಈ ರೆಸಿಪಿನ ನಿಮ್ಗೆ ಖಂಡಿತ ಶೇರ್ ಮಾಡ್ತೀನಿ ಹೇಗೆ ಮಾಡೋದಂತ. ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಇದಾದ ನಂತರ ಸ್ನ್ಯಾಕ್ಸ್ ಟೈಮ್ ಮುಗಿಸ್ಕೊಂಡು ಈಗ ವಾಕಿಂಗ್ ಹೊರಡ್ತಾ ಇದ್ದೀನಿ. ವಾಕಿಂಗ್ ಅಂತೂ ನಾನು ಮಿಸ್ ಮಾಡ್ತಾನೆ ಇಲ್ಲ. ಹೋಗಿ ಸ್ವಲ್ಪ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ತೀನಿ. ಇನ್ನು ಮಿಕ್ಕಿರೋ ಅಂಥದ್ದನ್ನ ವಾಕ್ ಮಾಡ್ಕೊಂಡು ಬರ್ತೀನಿ. ಸೊ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ ಆ ಫ್ರೆಶ್ ಗಾಳಿ ತೊಗೊಳ್ಳೋದು, ಅಥವಾ 4-6 ಜನರನ್ನ ಅಲ್ಲಿ ಮಾತಾಡ್ಸೋದು, ಅಥವಾ ನಮಗೋಸ್ಕರ ನಾವು ಒಂದು ಟೈಮ್ ಕೊಡ್ತಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇರುತ್ತೆ. ಸೊ ದಯವಿಟ್ಟು ನಮಗೆ ಮೊಬೈಲ್ ನೋಡೋಕ್ಕೆ ಟೈಮ್ ಇರುತ್ತೆ, ಟಿ ವಿ ನೋಡೋಕ್ಕೆ ಟೈಮ್ ಇರುತ್ತೆ, ಈ ಥರದಕ್ಕೆಲ್ಲ ಟೈಮ್ ಇರುತ್ತೆ. ಯೋಗ ಮಾಡೋಕ್ಕೆ ಅಥವಾ ನಮಗೋಸ್ಕರ ನಾವು ಒಂದಷ್ಟು ಟೈಮ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಸೊ ಈಗ ನಾನು ಚೆನ್ನಾಗಿ ವಾಕ್ ಕೂಡ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾನು ಊಟನಾಗೆ ತುಂಬ ಲೈಟಾಗಿ ತಗೊಳ್ತಾ ಇದ್ದೀನಿ. ಅದಕ್ಕೆ ಅಲ್ಲೇ ಪಾರ್ಕಲ್ಲೇ ವಾಕ್ ಮುಗಿಸ್ಕೊಂಡು ಮಿಕ್ಸ್ ಫ್ರೂಟ್ ಬೌಲನ್ನು ಒಂದು ತಗೊಂಡಿದ್ದೆ. ಸೊ ಅದು ನನಗೆ ಫುಲ್ ಅಪ್ ಸ್ಟಮಕ್ ಥರ ಒಂಥರ ಹೊಟ್ಟೆ ತುಂಬುತ್ತೆ. ಆ್ಯಂಡ್ ರಾತ್ರಿ ಹೆಚ್ಚಾಗಿ ಊಟ ತಿನ್ನಬೇಕು ಅಂತ ಅನಿಸಲ್ಲ. ಒಂದು ಬೌಲ್ ಫ್ರೂಟ್ ತಿಂದಾದಮೇಲೆ ಹಾಗೆ ಒಂದು ಎಳ್ನೀರು ಕೂಡ ಕುಡಿದೆ. ಎಳ್ನೀರು ಕುಡಿಯೋದಂತೂ ತುಂಬಾ ಒಳ್ಳೆಯದು. ವಾರಕ್ಕೆ ಒಂದು 2-3 ಸಲ ಆದರೂ ಎಳ್ನೀರು ಕುಡೀರಿ. ನಾನಂತೂ ತುಂಬ ಚೆನ್ನಾಗಿ ಕುಡಿತೀನಿ. ಇದು ನನ್ನ ರಾತ್ರಿ ಡಿನ್ನರ್ ಆಗಿತ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೀವು ಕೂಡ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಅಲ್ಲಿ.